ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳೋದಾದ್ರೆ, ಹ್ಮ್. ನಾನೊಬ್ಬ ಕನ್ನಡ ಬಳಸೋದ್ರಿಂದ ಏನು ಅನ್ನುವಂತ ಉತ್ಪ್ರೇಕ್ಷೆ ಬೇಡ. ಮೊದಲು ನಾನ್ ಸುಧಾರಿಸ್ಬೇಕು, ನಂತರ ಊರ್ ಸುಧಾರಿಸ್ಬೇಕು, ಅದಾದ್ಮೇಲೆ ಸಮಾಜ ಸುಧಾರಿಸ್ಬೇಕು. ಪ್ರತಿಯೊಬ್ಬರದ್ದು ಕೂಡ ಜವಾಬ್ದಾರಿ ಇದೆ ಅಂತ. ಖಂಡಿತವಾಗಿ. ಅಂದ್ರೆ ಎಲ್ಲ ಸೇರಿದ್ರೆ 6 ಕೋಟಿ ಜನರಲ್ಲಿ ಒಂದು 3 ಕೋಟಿ ಜನ ಒಂದ್ ಕಡೆ ಸೇರಕ್ ಸಾಧ್ಯ ಆದ್ರೆ ಕನ್ನಡದ ಎಲ್ಲ ಕೆಲಸಗಳು ನಡೆಯುತ್ತೆ. ನಾವು ಓಟಿನ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ರಾಜಕಾರಣದಿಂದ ಏನಾದ್ರು ಕೆಲಸ ಮಾಡ್ಕೋಬೋದು. ಇಷ್ಟು ಓಟಿದೆ ಅಂದರೆ ಅದಕ್ಕೇನು ಬೇಕಾದರೂ ಮಾಡ್ತಾರೆ. ಬಹುಶಃ ಆ ಮತ ಬ್ಯಾಂಕ್ ನಿಧಾನವಾಗಿ ಸೃಷ್ಟಿಯಾಗ್ತಿದೆ. ನಾವು ಕನ್ನಡಿಗರು ನಾವು ಒಟ್ಟಾಗಿ ಒಂದು ಮತ ಬ್ಯಾಂಕ್ ಆಗಬೇಕು. ನಾವೇನಾಗಿದ್ದೀವಿ, ಗೌಡ ಆಗಿದ್ದೀವಿ, ಲಿಂಗಾಯತರಾಗಿದ್ದೀವಿ, ಕುರುಬರಾಗಿದ್ದೀವಿ, ಈಡಿಗರಾಗಿದ್ದೀವಿ, ಯಾವುದ್ಯಾವುದೋ ಜಾತಿಯಲ್ಲಿ ವಿಂಗಡಿಸೋಗಿದ್ದೀವಿ. ನಾವು ಎಷ್ಟು ಒಡೆದಿರ್ತೀವೋ, ನಾವೆಷ್ಟು ಬೇರೆ ಬೇರೆ ಆಗಿರ್ತೀವೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಈಸಿ ನಮ್ಮನ್ನು ತಾತ್ಸಾರ ಮಾಡೋಕ್ಕೆ, ನಮ್ಮನ್ನು ಸೈಡಿಗೆ ಇಡೋಕ್ಕೆ. ನಾವು ಒಂದಾಗ್ಬೋದಾದ ಕೊಡೆ ಯಾವುದಾದ್ರೂ ಇದ್ದರೆ ನಾವೆಲ್ಲ 6 ಕೋಟಿ ಅಥವಾ 7 ಕೋಟಿ ಕನ್ನಡಿಗರು, ಅದರಲ್ಲಿ ಬಿಡಿ 1 ಕೋಟಿ 1.5 ಕೋಟಿ ಬೇರೆ